ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೋಳ್ಳಿ ಕಿಚನ್. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೈಸೂರು ಸ್ಪೆಷಲ್ ಮೈಸೂರು ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಾಗ ಫಸ್ಟ್ ಸಾಥ್ ಕೊಟ್ಟಿರೋಂಥ ರೆಸಿಪಿ ಇದಾಗಿರುತ್ತೆ. ಈ ಮೈಸೂರು ಬೋಂಡದಿಂದಲೇ ನಮ್ಮ ಯೂಟ್ಯೂಬನ್ನು ಸ್ಟಾರ್ಟಪ್ ಮಾಡಿದ್ದು. ಸೊ ಈಗ ಲೇಟ್ ಮಾಡೋದು ಬೇಡ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೈಸೂರು ಬೋಂಡ ಮಾಡೋದಕ್ಕೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಅದೇ ಕಪ್ಪಲ್ಲಿ 1 ಕಪ್ನಷ್ಟು ಮೊಸರು, 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 1/4 ಚಮಚದಷ್ಟು ಅಡುಗೆ ಸೋಡಾ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರು ಹಾಕ್ದೇ ಫಸ್ಟ್ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಮೊಸರನ್ನು ತಗೋಬೇಕಾಗುತ್ತೆ. ಅದು ಫ್ರೆಶ್ ಮೊಸರು ಆಗಿರ್ಬೋದು ಅಥವಾ ಹುಳಿ ಬಂದಿರೋಂಥ ಮೊಸರಾದರೂ ಆಗಿರ್ಬೋದು, ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ಇವೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಹಿಟ್ಟನ್ನ ಬೀಟ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಗಟ್ಟಿ ಆಯಿತು ಅಂತ ಅನಿಸಿದರೆ 1-2 ಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ನೀರಾದರೂ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಹಿಟ್ಟನ್ನ ಒಂದು 3-4 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಇರಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆಯೇ 1-2 ಹಸಿಮೆಣಸನ್ನ ಈ ರೀತಿ ಸ್ವಲ್ಪ ತರಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಎಸ್ಲಾಗಷ್ಟು ಕರಿಬೇವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ಹಸಿ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಿಟ್ಟನ್ನ ಎಣ್ಣೆಗೆ ಹಾಕಿದಾಗ ಅದಕ್ಕೆ ಇರಬೇಕು. ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ 1-2 ಗಂಟೆಗಳ ಕಾಲ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ಬೋಂಡಾಗೆ ಬೇಕಾಗಿರೋಂಥ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಹಸಿ ಕೊಬ್ಬರಿ, ಹಾಗೆಯೇ 1 ಸ್ಪೂನ್ ಆಗೋಷ್ಟು ಹುರ್ಗಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆ ಹಣ್ಣು, 1 ಎಸ್ಲಾಗಷ್ಟು ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಚಿಟಿಕೆ ಆಗೋಷ್ಟು ಜೀರಿಗೆ, ನಮಗೆ ಖಾರಕ್ಕೆ ತಕ್ಕಂತೆ 4 ಹಸಿಮೆಣಸು, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಈ ರೀತಿ ಚಟ್ನಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಒಂದು 2 ಅವರ್ಸ್ ಆದಮೇಲೆ ಈಗ ಆಲ್ರೆಡಿ ಎಣ್ಣೆನೂ ಸಹ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಬೋಂಡನ ಹಾಕ್ಕೋಬೇಕು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿರಲಿಲ್ಲ. ಅಂದರೆ ವಿಡಿಯೋ ಶೂಟಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ತಂಬ್ಲೈನ್ ಆಗಿರ್ಬೋದು, ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಯಾವುದೂ ಗೊತ್ತಿರಲಿಲ್ಲ. ಪ್ರತಿಯೊಂದನ್ನು ನನ್ನ ಬೆಸ್ಟ್ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಇವಾಗೇನು ಅಷ್ಟೊಂದು ಎಕ್ಸ್ಟ್ರಾಡಿನರಿಯಾಗಿ ಏನು ಮಾಡ್ತಾ ಇಲ್ಲ, ಇಷ್ಟಾದರೂ ಕಲ್ತಿದ್ದೀನಲ್ಲ ಅಂತ ಅನಿಸುತ್ತೆ. ಅಂದರೆ ಯಾರ್ದು ಸಪೋರ್ಟ್ ಇಲ್ದೇ ಶೂಟಿಂಗು ಎಡಿಟಿಂಗು ಎಲ್ಲನೂ ಒಬ್ಬಳೇ ಮಾಡ್ಕೋತೀನಿ. ಬೋಂಡನ ಎಣ್ಣೆಗೆ ಹಾಕಿದ ಮೇಲೆ 1-2-3 ನಿಮಿಷ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇತ್ತೀಚೆಗೆ ಸ್ವಲ್ಪ ಆಫೀಸ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ವಿಡಿಯೋ ಶೂಟ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಸಂಡೇ ಅಷ್ಟೇ ಫ್ರೀಯಾಗಿ ಇರೋದ್ರಿಂದ ಸಂಡೇ ಮಾತ್ರ ವೀಡಿಯೋನ ಶೂಟ್ ಮಾಡಿಕೊಂಡು ವೀಕ್ಲಿ ಒನ್ಸ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದರೆ ಯೂಟ್ಯೂಬ್ ಅನ್ನೋದು ಸ್ವಲ್ಪ ಡೆವಲಪ್ ಆಗುತ್ತೆ. ಇತ್ತೀಚೆಗೆ ಯೂಟ್ಯೂಬ್ ಸ್ವಲ್ಪ ಡಲ್ ಆಗಿಬಿಟ್ಟಿದೆ, ವ್ಯೂಸೇ ಬರ್ತಾ ಇಲ್ಲ. ಸ್ಟಾಪ್ ಮಾಡೋದು ಬೇಡ, ವೀಕ್ಲಿ ಒನ್ಸ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬೋಂಡ ಎಲ್ಲ ರೆಡಿ ಆದಮೇಲೆ ಈ ರೀತಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಾಗಿತ್ತು. ಇವತ್ತಿನ ವೀಡಿಯೋ ಇಷ್ಟೇ. Thank you.